ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತ ದರ್ಶನ್, ಡಿ ಗ್ಯಾಂಗ್, ಡಿ ಬಾಸ್ ಹೇಗೆ ಬಂದ್ರು ಸಿನಿಮಾ ಇಂಡಸ್ಟ್ರಿಗೆ, ಹೇಗೆ ಬೆಳೆದ್ರು, ಅವರ ಹಿಂದಿನ ಜರ್ನಿ ಹೇಗಿತ್ತು, ಎಂಥ ಬಡತನ, ಇವತ್ತು ಒಬ್ಬ ಕೋಟ್ಯಾಧೀಶ್ವರ, ಯಾಕೆ ಹೀಗೆ ಮಾಡಿಕೊಂಡ್ರು ಅಂತ ಹೇಳಿ ನೀವೆಲ್ಲ ಪ್ರಶ್ನೆ ಮಾಡ್ತಾ ಇರ್ಬೋದು. ಅವರ ಆಸ್ತಿ ಎಷ್ಟಿದೆ ಅಂತ ಅಂದರೆ ಕೇಳಿಬಿಟ್ರೆ ನಿಜಕ್ಕೂ ಆಶ್ಚರ್ಯ ಆಗಿ ಹೋಗ್ಬಿಡುತ್ತೆ ನಿಮಗೆ. ಅದೇ ಆಸ್ತಿ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ. ಅದಕ್ಕಿಂತ ಮೊದಲು ದರ್ಶನ್ ಒಬ್ಬ ತೂಗುದೀಪ ಶ್ರೀನಿವಾಸ್ ಅವರ ಮಗನಾಗಿದ್ದರೂ ಕೂಡ ಬಹಳ ಬಡತನದಲ್ಲೇ ಬೆಳೆದಂಥ ಹುಡುಗ. ದರ್ಶನ್ ಇವತ್ತು ಬಿಗ್ ಸ್ಟಾರ್ ಆಗಿರಬಹುದು, ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ಕೂಡ ಆಗಿರಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅವರ ಆರಂಭದ ಜರ್ನಿ ಇದೆಯಲ್ಲ, ಬಹಳ ಕಷ್ಟ ಇತ್ತು. ದರ್ಶನ್ ಅವ್ರ ಮೇಲೆ ಬಹಳಷ್ಟು ಕೋಪ ಇದೆ, ಎಲ್ಲ ಇದೆ, ಅವರಿಗೆ ಶಿಕ್ಷೆ ಆಗಬೇಕು ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದೀರಿ, ಅದೆಲ್ಲ ಓಕೆ. ಆದರೆ ಅವರ ಆರಂಭದ ಜರ್ನಿ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಒಬ್ಬ ಕಲಾವಿದ, ಉತ್ತಮವಾದಂಥ ಕಲಾವಿದ, ತೂಗುದೀಪ ಶ್ರೀನಿವಾಸ್ ಅವರ ಮಗನಾಗಿದ್ದರೂ ಕೂಡ ಬಹಳಷ್ಟು ಕಷ್ಟದ ಜೀವನವನ್ನ ಅವರು ಮಾಡಿದ್ದಾರೆ. ಇದರ ನಡುವೆ ಅವರ ಆಸ್ತಿ ಮೌಲ್ಯ ಇವತ್ತು ದುಪ್ಪಟ್ಟಾಗಿದೆ. ಹೇಗೆ ಸಾಧ್ಯ? ಹಾಗಾದ್ರೆ ಅವರಿಗೆ ಕಾರ್ ಕ್ರೇಜ್ ಕೂಡ ಸಿಕ್ಕಾಪಟ್ಟೆ ಇದೆ. ಅವರ ಬಳಿ ಇರುವಂತ ಕಾರುಗಳು ಎಷ್ಟು, ಅವರ ಒಟ್ಟು ಆಸ್ತಿ ಮೌಲ್ಯ ಎಷ್ಟು, ಇದೆಲ್ಲದರ ಬಗ್ಗೆ ಗಮನಿಸ್ತಾ ಹೋಗೋಣ ನಾವೀಗ. ದರ್ಶನ್ ಬಳಿ 100 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಇದೆ. ದರ್ಶನ್ ಅವರ ಬಳಿ 100 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ. ದರ್ಶನ್ ಹೆಸರಲ್ಲಿ ಮೈಸೂರಿನಲ್ಲಿ ಫಾರ್ಮ್ ಹೌಸ್ ಇದೆ. ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮನೆ ಇದೆ. ದರ್ಶನ್ ಹೆಸರಲ್ಲಿ ಮೈಸೂರಿನಲ್ಲಿ ಫಾರ್ಮ್ ಹೌಸ್ ಇರೋದು, ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮನೆ ಇದೆ. ಹಲವೆಡೆ ಜಮೀನು ಖರೀದಿ ಹಾಗೂ ಹೂಡಿಕೆಯನ್ನ ಕೂಡ ಮಾಡಿದ್ದಾರೆ ದರ್ಶನ್. ಹಲವೆಡೆ ಬೇರೆ ಬೇರೆ ಅಂದ್ರೆ ನಮ್ಮ ರಾಜ್ಯ ಆಗಿರಬಹುದು, ಬೇರೆ ರಾಜ್ಯಗಳಲ್ಲೂ ಕೂಡ ದರ್ಶನ್ ಜಮೀನನ್ನ ಖರೀದಿ ಮಾಡಿದ್ದಾರೆ. ಜೊತೆಗೆ ಬೇರೆ ಬೇರೆ ಕಡೆಗೆ ಹಣವನ್ನ ಹೂಡಿಕೆ ಕೂಡ ಮಾಡಿದ್ದಾರೆ. ತೂಗುದೀಪ ಪ್ರೊಡಕ್ಷನ್ ಎಂಬ ನಿರ್ಮಾಣ ಸಂಸ್ಥೆಯನ್ನು ಕೂಡ ಅವರು ಹೊಂದಿದ್ದಾರೆ. ಅದರಿಂದಲೂ ಕೂಡ ಸಾಕಷ್ಟು ಆದಾಯ ಬಂದೇ ಬರುತ್ತೆ. ಏನು ಕೋಟ್ಯಾಂತರ ಮೌಲ್ಯದ ವಾಚುಗಳ ಕಲೆಕ್ಷನ್ ಕೂಡ ದರ್ಶನ್ ಅವರ ಬಳಿ ಇದಾವೆ. ಕೋಟ್ಯಾಂತರ ಮೌಲ್ಯದ ವಾಚ್ಗಳ ಕಲೆಕ್ಷನ್. ಬಿಳಿ ಬಣ್ಣದ ಲ್ಯಾಂಬೋರ್ಗಿನಿ ಕಾರ್ ಇದೆ. ಪೋರ್ಷೆ, ಥಾರ್, ಫೋರ್ಡ್ ಅಂಡ್ ವಿಯರ್ ಕಾರುಗಳು ಕೂಡ ದರ್ಶನ್ ಅವರಿಗೆ ಬಹಳ ಇಷ್ಟ. ಆ ಎಲ್ಲಾ ಕಾರುಗಳನ್ನ ಕೂಡ ಅವರು ಕೊಂಡ್ಕೊಂಡಿದ್ದಾರೆ. ಇನ್ನು ದರ್ಶನ್ ಬಳಿ ಮಿನಿ ಕೂಪರ್ ಕಾರ್ ಕೂಡ ಇದೆ. 50 ಲಕ್ಷ ರೂಪಾಯಿ ಟೊಯೋಟಾ ಫಾರ್ಚುನರ್ ಕಾರ್ ಇದೆ. BMW 520D ಕಾರು 65 ಲಕ್ಷ ರೂಪಾಯಿ ಅದಕ್ಕೆ. ಅಂದ್ರೆ ಕಾರ್ ಕ್ರೇಜ್ ಸಿಕ್ಕಾಪಟ್ಟೆ ಇದೆ ದರ್ಶನ್ ಅವರಿಗೆ. ಒಂದು ಕಡೆ ಹಾರ್ಸ್ ರೈಡಿಂಗ್ ಒಂದು ಕಡೆ ಆದರೆ ಪ್ರಾಣಿ ಪ್ರಿಯ ಅಂತೆಲ್ಲ ನಾವು ಕರಿತೀವಿ, ಮತ್ತೊಂದು ಕಡೆ ಅವರಿಗೆ ಕಾರ್ ಕ್ರೇಜ್ ಸಿಕ್ಕಾಪಟ್ಟೆ ಇದೆ. ಹಾಗಾಗಿನೇ ಬಹಳಷ್ಟು ಕಾರುಗಳನ್ನ ಖರೀದಿ ಮಾಡಿದ್ದಾರೆ. ಅವರ ಬಳಿ ಇರುವಂತ ಕಾರುಗಳ ಮೌಲ್ಯ ಎಷ್ಟು ಕಾರುಗಳಿದಾವೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. 1,16,00,000 ಮೌಲ್ಯದ ಆಡಿ ಕಾರು ಕೂಡ ದರ್ಶನ್ ಹೊಂದಿದ್ದಾರೆ. ಜಾಗ್ವಾರ್ XK ಕಾರು, ಅದರ ಬೆಲೆ 1.2 ಕೋಟಿ ರೂಪಾಯಿ. ಜಾಗ್ವಾರ್ XK ಕಾರು, ಅದರ ಬೆಲೆ 1.2 ಕೋಟಿ ರೂಪಾಯಿ. ಟೊಯೋಟಾ ವೆಲ್ಫೋರ್ ಬೆಲೆ 1.2 ಕೋಟಿ ರೂಪಾಯಿ. ಇನ್ನು ರೇಂಜ್ ರೋವರ್ ಓಕ್, ಅದರ ಬೆಲೆ 2.64 ಕೋಟಿ ರೂಪಾಯಿ. ಇನ್ನು ರೇಂಜ್ ರೋವರ್ ಡಿಫೆಂಡ್, ಅದರ ಬೆಲೆ 2.3 ಕೋಟಿ ರೂಪಾಯಿ ಆಗಿದೆ. ಇನ್ನು ಲ್ಯಾಂಬೋರ್ಗಿನಿ ಹುರುಸ್ ಕಾರು 4.18 ಕೋಟಿ ರೂಪಾಯಿ ಅದರ ಬೆಲೆ. ಲ್ಯಾಂಬೋರ್ಗಿನಿ ಅವೆಂಡರ್ ಆ ಕಾರಿನ ಬೆಲೆ 5 ಕೋಟಿ ರೂಪಾಯಿ. ದರ್ಶನ್ ಅವ್ರಿಗೆ ಎಷ್ಟು ಕಾರ್ ಕ್ರೇಜ್ ಇರಬಹುದು. ಜೊತೆಗೆ ಅವರು ಇಷ್ಟಪಟ್ಟಂಥ ಕಾರನ್ನು ಇವತ್ತಿನವರೆಗೂ ಬಿಟ್ಟೇ ಇಲ್ಲ. ಅಂದರೆ ಅವ್ರು ಹೇಳ್ತಾರೆ, ಒಂದಿನ ನಾನು ಇದನ್ನು ಮಾಡ್ತೀನಿ, ಇದನ್ನು ತಗೊಳ್ತೀನಿ ಅಂತ ಹೇಳ್ಕೊಳ್ತಾ ಇರಿ, ಖಂಡಿತವಾಗಿಯೂ ಕೂಡ ನೀವು ಆ ಗುರಿಯನ್ನು ಮುಟ್ತೀರಿ, ಅದನ್ನು ತಗೊಳ್ತೀರಿ ಅಂತ ಹೇಳ್ತಾ ಇದ್ರು. ಅದರಂತೆ ಬಡತನದಲ್ಲಿ ಬಂದರೂ ಕೂಡ, ಬಹಳ ಕಷ್ಟಪಟ್ಟು ಚಿತ್ರರಂಗದಲ್ಲಿ ಖ್ಯಾತಿಯನ್ನು ಗಳಿಸಿದ್ರೂ ಕೂಡ ಅವರು ಇವತ್ತು 100 ಕೋಟಿ ರೂಪಾಯಿಯ ಒಡೆಯ. ದರ್ಶನ್ ಅವರು 100 ಕೋಟಿ ರೂಪಾಯಿಯ ಒಡೆಯ. ಈಗ ಕೋಟ್ಯಾಂತರ ಜನ ಅವರ ಅಭಿಮಾನಿಗಳು ಕೂಡ ಆಗಿದ್ದಾರೆ.
ದರ್ಶನ್ ಇಷ್ಟು ಕೋಟಿಯ ಒಡೆಯ ಅಂತ ಹೇಳಿ ಸಹಜವಾಗಿ ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಇಷ್ಟೆಲ್ಲ ಇದೆ, ಒಳ್ಳೆಯ ಪತ್ನಿ ಇದ್ದಾರೆ, ಒಂದು ಮಗ ಇದ್ದಾನೆ, ಜೊತೆಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಆಶೀರ್ವಾದ ಇದೆ, ದುಡ್ಡಿದೆ, ಶ್ರೀಮಂತಿಕೆ ಇದೆ, ನೆಮ್ಮದಿ ಮಾತ್ರ ಇಲ್ಲ ದರ್ಶನ್ ಅವರಿಗೆ. ಕೊಲೆ ಮಾಡಿ ಒಂದು ಹೆಣ್ಣಿಗೋಸ್ಕರ ಒಬ್ಬ ಅಮಾಯಕ ವ್ಯಕ್ತಿಯನ್ನ ಕೊಲೆ ಮಾಡಿ ಇವತ್ತು ಜೈಲು ಸೇರುವಂತ ಪರಿಸ್ಥಿತಿಯಲ್ಲಿ ನಟ ದರ್ಶನ್ ಇದ್ದಾರೆ. ಏನ್ ಕಡಿಮೆ ಆಗಿದೆ ದರ್ಶನ್ ಅವರಿಗೆ? ದರ್ಶನ್ ಅವರನ್ನ ನೋಡ್ಬಿಟ್ರೆ ಆಶ್ಚರ್ಯ ಆಗೋಗ್ಬಿಡುತ್ತೆ. ಒಳ್ಳೆ ಪರ್ಸನಾಲಿಟಿ, ಒಳ್ಳೆ ಜೀವನ ಎಲ್ಲ ಇದ್ದಾಗ ಇಂಥ ತಪ್ಪನ್ನ ಮಾಡಿ ದರ್ಶನ್ ಕಸ್ಟಡಿಯಲ್ಲಿದ್ದಾರೆ ಈಗ. ಹಾಗಾಗಿನೇ ಏನಪ್ಪ ಇದು, ಏನಿದ್ರೂ ಕೂಡ ಮನುಷ್ಯನಿಗೆ ನೆಮ್ಮದಿ ಇಲ್ವಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿದ್ದೇ ಇದೆ. ಎಲ್ಲ ಇದೆ ದರ್ಶನ್ ಅವರಿಗೆ, ಇಂಥ ತಪ್ಪು ಯಾಕೆ ಮಾಡೋಕೆ ಹೋದ್ರು? ದುಶ್ಚಟಗಳ ದಾಸ, ಬಹಳಷ್ಟು ಡ್ರಿಂಕ್ಸ್ ಮಾಡ್ತಾ ಇದ್ರಂತೆ ದರ್ಶನ್, ಅದರಿಂದಾನೇ ಈಗ ಇಂಥ ಪರಿಸ್ಥಿತಿಯನ್ನ ತಂದುಕೊಂಡಿದ್ದಾರೆ. ಅಂದ್ರೆ ಏನಿದ್ರೇನಪ್ಪ, ಏನಿದ್ರೇನು ನೆಮ್ಮದಿ ಇಲ್ಲ. ಈಗ ಬದುಕೋದಕ್ಕೆ ಮುಂದೆ ಏನಾಗುತ್ತೋ ಏನೋ ಅನ್ನೋ ನಿಟ್ಟಿನಲ್ಲಿ ಭಯದಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ, ಬಿಡುಗಡೆ ಆಗ್ತೀನೋ ಇಲ್ವೋ ಅನ್ನೋ ಭಯದಲ್ಲೇ ಇದ್ದಾರೆ ಈಗ ದರ್ಶನ್. ಏನೋ ಆಗೋಯ್ತು ಬಿಟ್ಬಿಡ್ರಪ್ಪ ನನ್ನ ಅಂತ ಕೇಳ್ಕೊಳ್ಳುವಂಥ ಪರಿಸ್ಥಿತಿ ಈ 100 ಕೋಟಿ ಒಡೆಯನಿಗೆ ಬಂದಿದೆ. ಹಾಗಾಗಿನೇ ಮನುಷ್ಯನಿಗೆ ತಾಳ್ಮೆ ಬಹಳ ಮುಖ್ಯ. ಇಷ್ಟೆಲ್ಲ ಕೋಟಿ ಆಸ್ತಿ ಇದೆ, ಇಷ್ಟೆಲ್ಲ ಕೋಟಿಗಟ್ಟಲೆ ಕೊಟ್ಟು ತೆಗೆದುಕೊಂಡಂಥ ಕಾರುಗಳಿದಾವೆ, ಎಲ್ಲವೂ ಕೂಡ ಮನೆ ಬಾಗಿಲಲ್ಲಿ ಬಿದ್ದಿದ್ದಾವೆ, ಸುಮ್ಮನೆ ಯಾರು ಓಡಿಸೋರು ಇಲ್ಲ, ಗತಿ ಇಲ್ಲ. ಹಾಗಾಗಿ ಮನುಷ್ಯನಿಗೆ ಬಹಳ ತಾಳ್ಮೆ ಬೇಕು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.